तत्र कश्चन तांत्रिकः दोषः संवृत्तः। वयं पुनः अग्रे सरामः। षट्त्रिंशत्तमे श्लोके ऋतूनां दुरवस्था उपवर्णिता। वसंत ऋतुः एव समग्रे वर्षे भवेत्। अन्ये च ऋतवः उद्यानपालकाः इव कार्यं कुर्युः इति तारकासुरस्य आज्ञा आसीत्। एवं सर्वे ऋतवः तारकासुरम् एव तस्य आज्ञाम् एव शिरसि धृत्वा स्वकार्यतत्पराः तत्कृपां याचयन्तः दुरवस्थां प्राप्तवन्तः इति बृहस्पतिः वर्णयति। मತ್ತೊಮ್ಮೆ ಶ್ಲೋಕ ಓದ್ತೇನೆ। पर्याय सेवाम् उत्सृज्य पुष्पसंभार तत्पराः उद्यानपालसामान्यं ऋतवः तमुपासते। 37ನೇ ಶ್ಲೋಕ। तस्योपायन योग्यानि रत्नानि सरितां पतिः कथमपि अंभसाम् अन्तः आनिष्पत्तेः प्रतीक्षते। पदविभाग। तस्य उपायन योग्यानि रत्नानि सरितां पतिः कथम अपि अंभसाम् अन्तः आनिष्पत्तेः प्रतीक्षते। अन्वय। सरितां पतिः तस्य उपायन योग्यानि रत्नानि अंभसाम् अन्तः आनिष्पत्तेः कथमपि प्रतीक्षते। ಇಲ್ಲಿ ಸಮುದ್ರ ರಾಜನ ದುಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ಸಾಗರೇಶ್ವರನು ಪ್ರಾಕೃತಿಕವಾಗಿ ಅತ್ಯಂತ ಪ್ರಬಲನು. ಭೂಮಿಯ 3 ಪಟ್ಟು ಸಾಗರ ಇದೆ ಎಂಬುದು ನಮಗೆಲ್ಲ ತಿಳಿದಿರುವಂತಹ ವಿಷಯ. ಅಂತಹ ಸಾಗರೇಶ್ವರನು ಕೂಡ ಇವನ ಕೈಂಕರ್ಯವನ್ನ ಮಾಡಲಿಕ್ಕೆ ಹಪಹಪಿಸ್ತಾ ಇದ್ದಾನೆ, ಹಾತೊರಿತಾ ಇದ್ದಾನೆ. ತಸ್ಯ ಉಪಾಯನ ಯೋಗ್ಯಾನಿ. ಉಪಾಯನಂ ಎಂಬ ಶಬ್ದಕ್ಕೆ ಗಿಫ್ಟ್ ಎಂಬ ಅರ್ಥ. ಅವನಿಗೆ ತಾರಕಾಸುರನಿಗೆ ತನ್ನಿಂದಾದಂತಹ ಒಂದು ಉಡುಗೊರೆಯನ್ನ ಕೊಡ್ಲಿಕ್ಕೋಸ್ಕರ ರತ್ನಾನಿ ಸರಿತಾಂ ಪತಿಃ. ಸಾಗರದಲ್ಲಿ ಅನೇಕ ರತ್ನಗಳು ಇರುತ್ತೆ ಎನ್ನುವಂತಹ ವಿಚಾರ ಇದೆ. ಅಂತಹ ರತ್ನಗಳು ಆ ರತ್ನ ನಿರ್ಮಾಣವಾಗುವಂತಹ ಕಾಲದವರೆಗೆ ಅತ್ಯಂತ ಜಾಗರೂಕನಾಗಿ ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾನೆ. ಸ್ವಾತ್ಯಾಂ ಸಾಗರ ಶುಕ್ತಿ ಸಂಪುಟಗತಂ ಯಜ್ಜಾಯತೆ ಮೌಕ್ತಿಕಂ ಎಂಬಂತಹ ಉದಾಹರಣೆ ಇದೆ. ಸ್ವಾತಿ ಮಳೆ ಹನಿಯು ಆ ಚಿಪ್ಪಿನಲ್ಲಿ ಬಿದ್ದಾಗ ಅದು ಕೆಲ ಕಾಲದ ನಂತರ ಮೌಕ್ತಿಕವಾಗುತ್ತೆ ಅನ್ನುವಂತಹ ಒಂದು ವಿಚಾರ ಇದೆ. ಈ ರೀತಿಯ ಅನೇಕ ರತ್ನಗಳು ಸಾಗರದಲ್ಲಿವೆ. ಅಂತಹ ಸಾಗರ ಈಶ್ವರನು ಕಥಮಪಿ ಅಂಬಸಾಮಂತಹ, ಹೇಗಾದ್ರೂ ಮಾಡಿ ಈ ಮುತ್ತುಗಳು ನನಗೆ ಸಿಕ್ಕಾಗ ಅದನ್ನ ತಾರಕಾಸುರನಿಗೆ ಕೊಟ್ಟು ಅವನ ಕೃಪೆಯನ್ನ, ದಯೆಯನ್ನ, ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹವಣಿಸ್ತಾ ಇದ್ದನಂತೆ ಸಾಗರೇಶ್ವರ. ಆನಿಷ್ಪತ್ತೇ ಪ್ರತೀಕ್ಷತೆ. ಆನಿಷ್ಪತ್ತೇ ಅನ್ನುವಂಥದ್ದು ಆಂಗ್ ಮರ್ಯಾದಾಭಿವಿಜ್ಯೋಹೋ ಅನ್ನುವಂತಹ ಸೂತ್ರದಿಂದ ನಮಗೆ ಸಮಾಸ ಆಗ್ತದೆ. ನಿಷ್ಪತ್ತಿಯವರೆಗೆ ಅವನು
ಕಾಯ್ತಾ ಇದ್ದ ಎಂಬಂತಹ ಉಲ್ಲೇಖವನ್ನ ಇಲ್ಲಿ ಕೊಟ್ಟಿರುತ್ತಾರೆ. ಇನ್ ದಿ 37th ಶ್ಲೋಕ, the god of ocean is also waiting in queue to please Tarakasura. He was Sagareshwara was waiting for a long time to procure all the gems which are available in his resources. Collecting all those gems, he used to offer them to Tarakasura so that he will be pleased. Tarakasura will be pleased about Sagara. This is how even the most powerful Sagareshwara is also under the control of Tarakasura. सप्तत्रिंशत्तमे श्लोके सागरेश्वरस्य वर्णनं श्रूयते। स च सागरेश्वरः यस्य समीपे अनेकानि बहुविधानि रत्नानि मौक्तिकानि च जायन्ते समुद्भवन्ति, तत् समुदय कालपर्यन्तं सः शान्तमनस्कः प्रतीक्षते स्म, निरीक्षते स्म। तन्निरीक्षणावसरे सः यदि मौक्तिकानि प्राप्तवान्, तानि रत्नानि तारकासुराय प्रदाय सन्तुष्टः कृपां याचयन् दैन्यस्थितिम् अवाप इति सारांशः। श्लोकವನ್ನು ಒಮ್ಮೆ ಓದ್ತೇನೆ। तस्योपायन योग्यानि रत्नानि सरितां पतिः, कथमपि अंभसाम् अन्तः आनिष्पत्तेः प्रतीक्षते। ಮುಂದಿನ ಶ್ಲೋಕ, ಶ್ಲೋಕ ಸಂಖ್ಯಾ 38. ज्वलन्मणिशिखाश्चैनं वासुकि प्रमुखानिशि, स्थिरप्रदीपताम् एत्य भुजङ्गाः पर्युपासते। ಈ ಶ್ಲೋಕದಲ್ಲಿ ಭುಜಂಗಗಳು ಹೇಗೆ ತಾರಕಾಸುರನ ಅಧೀನದಲ್ಲಿದ್ವು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ ಕವಿ. ಒಂದು ಕ್ಷಣ ಬರ್ತೇನೆ. ಪದವಿಭಾಗ ಹೀಗಿದೆ. ಜ್ವಲನ್ಮಣಿ ಶಿಖಾಃ ಚ ಏನಂ ವಾಸುಕಿ ಪ್ರಮುಖಾಃ ನಿಶಿ ಸ್ಥಿರ ಪ್ರದೀಪತಾಂ ಏತ್ಯ ಭುಜಂಗಾಃ ಪದ್ಯುಪಾಸತೆ. ಇಲ್ಲಿ ಭುಜಂಗಗಳು ಸರ್ಪರಾಜರು. ಸರ್ಪರಾಜರುಗಳು ಕೂಡ ತಾರಕಾಸುರನ ಸೇವೆಗೋಸ್ಕರ ಸಿದ್ಧವಾಗಿದ್ರು. ಹೇಗೆ ಸೇವೆ ಮಾಡ್ತಿದ್ರು ಅನ್ವಯವನ್ನ ನೋಡೋಣ. ಜ್ವಲನ್ಮಣಿ ಶಿಖಾಃ ವಾಸುಕಿ ಪ್ರಮುಖಾಃ ಭುಜಂಗಾಃ ನಿಶಿ ಸ್ಥಿರ ಪ್ರದೀಪತಾಂ ಏತ್ಯ ಏನಂ ಪರ್ಯುಪಾಸತೆ. ಈ
ಸರ್ಪರಾಜರುಗಳು ಅಲ್ಲಿ ಸುಮಾರು ಹೆಸರುಗಳನ್ನು ಉಲ್ಲೇಖ ಮಾಡಿರ್ತಾರೆ. ಅನಂತ, ಕಾರ್ಕೋಟಕ, ಪದ್ಮ, ಶಂಖ, ಶಂಖಪಾಲ, ಉಳಿಕ, ಅಶ್ವಸೇನ, ತಕ್ಷಕ, ವಾಸುಕಿ ಎಂಬಂತಹ ಒಟ್ಟು 9 ಸರ್ಪರಾಜರ ಉಲ್ಲೇಖವನ್ನ ಇಲ್ಲಿ ಮಾಡಿರ್ತಾರೆ. ಇಂಥ ಸರ್ಪರಾಜರುಗಳು ತಾರಕಾಸುರನ ಸೇವೆಯಲ್ಲಿ ತತ್ಪರರಾಗಿದ್ರು. ಹೇಗೆ ತತ್ಪರರಾಗಿದ್ರು? ಸರ್ಪದ ಎಡೆಯಲ್ಲಿ ಮೌಕ್ತಿಕ ಇದೆ ಎಂಬಂತಹ ಒಂದು ಪ್ರತೀತಿ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ, ನಿಮ್ಗಿದ್ರೆ ಕೊಡಬಹುದು. ಈ ಮೌಕ್ತಿಕವು ಜಾಜ್ವಲ್ಯಮಾನವಾಗಿ ಶೋಭಿಸ್ತಾ ಇರ್ತದೆ, ಬೆಳಕನ್ನ ಹೊರಸೂಸ್ತಾ ಇರ್ತದೆ. ಇಂಥ ಸರ್ಪಗಳು ಅತ್ಯಂತ ವಿಷಕಾರಿಯಾದಂತಹ ಸರ್ಪಗಳು. ಅವುಗಳಿಂದಲೂ ತಾರಕಾಸುರನಿಗೆ ಯಾವುದೇ ಮರಣವಾಗಲಿ ಸಂಕಷ್ಟವಾಗಲಿ ಒದಗದೇ ಇರುವುದರಿಂದ ತಾರಕಾಸುರನು ಇಂತಹ ಸರ್ಪಗಳನ್ನು ತನ್ನ ಅಧೀನದಲ್ಲಿ ಸೇವೆಗೆ ನಿಯೋಜನೆ ಮಾಡಿರ್ತಾನೆ. ಇಂತಹ ಸರ್ಪಗಳು ಅವನ ಮಾರ್ಗದಲ್ಲಿ ತಮ್ಮ ಹೆಡೆಯಲ್ಲಿರುವಂತಹ ಮೌಕ್ತಿಕ ಮಣಿಯಿಂದ ಬೆಳಕನ್ನ ಸೂಸುವಂತಹ ಕೆಲಸ ಮಾಡಬೇಕಾಗಿದೆ. ದಾರಿದೀಪಗಳಂತೆ ಅವುಗಳು ನಿಲ್ಲಬೇಕಾಗ್ತಾ ಇದೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಜ್ವಲನ್ಮಣಿ ಶಿಖಾಹ, ತಮ್ಮ ಶಿಖೆಯಲ್ಲಿ ಹೆಡೆಯಲ್ಲಿ ಜ್ವಲಿಸುತ್ತಿರುವಂತಹ ಮಣಿಯನ್ನ ಹೊತ್ತಂತಹ ಈ ಸರ್ಪರಾಜರುಗಳು ವಾಸುಕಿ ಪ್ರಮುಖಾಹ, ನಿಶಿ ರಾತ್ರಿ ಕಾಲದಲ್ಲಿ ಸ್ಥಿರ ಪ್ರದೀಪಾಹ. ಸ್ಥಿರ ಪ್ರದೀಪಾಹ ಅಂದ್ರೆ ಈಗಿನ ಕಾಲದಲ್ಲಿ ಸ್ಟ್ರೀಟ್ ಲೈಟ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳಂತೆ ಇವರು ಕೂಡ ಈ ಸರ್ಪಗಳು ಕೂಡ ಬೆಳಕನ್ನ ತಮ್ಮ ಶಿಖೆಯಲ್ಲಿರುವಂತಹ ಮಣಿಯ ಪ್ರಭೆಯನ್ನ ಹೊರಸೂಸುವಂತೆ ಮಾರ್ಗದ ಇಕ್ಕೆಲಗಳಲ್ಲಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಇತ್ತು. ಸ್ಥಿರ ಪ್ರದೀಪತಾಂ ಏತ್ಯ ಭುಜಂಗಾ ಪರ್ಯುಪಾಸತೆ. ಇಂತಹ ಭುಜಂಗಗಳು ಕೂಡ ಸರ್ಪಗಳು ಕೂಡ ಇವನ ಸೇವೆಯನ್ನ ಮಾಡ್ತಾ ಇದ್ವು. ತುಂಬಾ ಸುಂದರವಾದಂತಹ ಕಲ್ಪನೆ. ಮಾರ್ಗದ ಇಕ್ಕೆಲೆಗಳಲ್ಲಿ ಸರ್ಪಗಳು ಎತ್ತರದ ದೀಪಸ್ತಂಭದಂತೆ ನಿಂತು ಅವುಗಳಿಂದ ಹೊರಸೂಸುವಂತಹ ಪ್ರಭೆಯು ತಾರಕಾಸುರನ ಮಾರ್ಗಕ್ಕೆ ಬೆಳಕನ್ನು ಕೊಡುತ್ತದೆ ಅನ್ನುವಂತಹ ಕಲ್ಪನೆ ರೋಚಕವಾಗಿದೆ ಕವಿಯಲ್ಲಿ. In the 38th shloka, the venomous snakes are also not exempted from serving Tarakasura. They have been instructed to stand as a street light on both the sides of the street, and due to the radiant jewel which is naturally available to them, they must serve the purpose at the night so that Tarakasura can walk along the street without any difficulty. Here, Tarakasura is immune to the venomous snakes. That is the interesting point. He will not die due to the snake bite. He is immune to it. In this shloka, the poet or the Devaguru Brihaspati brings to the notice of Lord Yama that Tarakasura has left no one on the earth to serve him as their servants. Maybe
it is a venomous snake or the most powerful Sagareshwara or the natural principles like sun and moon, no one is left to be free from his service. In short, he has made everyone enslaved. He enslaved everyone without any exception. अष्टत्रिंशत्तमे श्लोके तारकासुरः कथं विषसर्पान् अपि स्वाधीनं कृतवान् इति उपवर्णितः। एते विषसर्पाः वासुकी इत्यादयः स्व शिरसि विशिष्टां मणिं धरन्ति इति जनश्रुतिः, किंवदन्ती जनश्रुतिः इत्यमरः किंवदन्ती वर्तते। तत्पूरकतया प्राचीनानि बहूनि उपष्टम्बकानि द्रष्टुं शक्यन्ते। एतेषु उपष्टम्बकेषु एव तादृशाः विशेषाः संलक्ष्यन्ते अधुना। एते सर्पाः तारकासुरस्य प्रधान वीथिम् वीथ्याः उभयतः स्थित्वा प्रकाशं प्रदेयुः इति सूचना आसीत्। यां सूचनां वहन्तः एते सर्पाः तस्य प्रधानवीथ्याः उभयपार्श्वेषु स्थित्वा रात्रिकाले तस्य मार्गं प्रकाशेन शोभन्ते स्म। एवं एतेषां सर्पाणाम् अपि दैन्या स्थितिरासीत्। 38ನೇ ಶ್ಲೋಕದಲ್ಲಿ ಶ್ಲೋಕವನ್ನು ಮತ್ತೊಮ್ಮೆ ಓದ್ತೇನೆ. ಜ್ವಲನ್ಮಣಿಶಿಖಾಶ್ಚೈನಂ ವಾಸುಕಿ ಪ್ರಮುಖಾ ನಿಶಿ ಸ್ಥಿರ ಪ್ರದೀಪತಾಂ ಏತ್ಯ ಭುಜಂಗಾಃ ಪದ್ಯುಪಾಸತೆ. ಶ್ಲೋಕ ಸಂಖ್ಯಾ 39. तत्कृतानुग्रहापेक्षी तम्मुहुः दूतहारितैः अनुकूलयति इन्द्रोऽपि कुलद्रुमविभूषणः कल्पद्रुमविभूषणः। क्षम्यतां, ಸ್ವಲ್ಪ ಅಲ್ಲಿ ಪ್ರಿಂಟ್ ಅಸ್ಪಷ್ಟವಾಗಿದೆ. ಕಲ್ಪದ್ರುಮ ವಿಭೂಷಣೈಃ ವಿಸರ್ಗ ಅದು. तत्कृत अनुग्रहापेक्षी तम मुहुः दूतहारितैः अनुकूलयति इंद्रोः अनुकूलयति इंद्रः अपि कल्पद्रुम विभूषणैः. अन्वय नोडि. इंद्रः अपि तत्कृत अनुग्रहापेक्षी मुहुः दूतहारितैः कल्पद्रुम विभूषणैः तम अनुकूलयति. ಇಲ್ಲಿ ಕೊನೆಯದಾಗಿ ದೇವಾಧಿದೇವನಾದಂತಹ ಇಂದ್ರನೂ ಕೂಡ ತಾರಕಾಸುರನ ಸೇವೆಗೆ ಸದಾ ಬದ್ಧನಾಗಿದ್ದ ಎಂಬುದನ್ನ ಕವಿ ಹೇಳ್ತಾ ಇದ್ದಾನೆ. ಅಲ್ಲಿ ತಾರಕಾಸುರನ ಕೃಪೆಯನ್ನ ಆಶಿಸ್ತಾ ಇದ್ದ ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಬೃಹಸ್ಪತಿ ದೇವತೆಗಳು. ತತ್ಕೃತ ಅನುಗ್ರಹಾಪೇಕ್ಷಿ ತಂ ಮುಹುಃ ದೂತಹಾರಿತೈಃ. ಇಂದ್ರನು ತನ್ನಲ್ಲಿದ್ದಂತಹ ಕಲ್ಪದ್ರುಮ ಅಥವಾ ಕಲ್ಪವೃಕ್ಷ, ಈ ಕಲ್ಪವೃಕ್ಷದಿಂದ ವಿಭಿನ್ನವಾದ
ಅತ್ಯಪರೂಪವಾದಂತಹ ಪದಾರ್ಥಗಳನ್ನ ಸ್ವೀಕರಿಸಿ, ವಿಭೂಷಣಗಳನ್ನ ಸ್ವೀಕರಿಸಿ, ಆಭೂಷಣಗಳನ್ನ ಸ್ವೀಕರಿಸಿ, ಅದನ್ನ ತನ್ನ ದೂತರ ಮುಖಾಂತರ ತಾರಕಾಸುರನಿಗೆ ಕಪ್ಪ ಕಾಣಿಕೆಯನ್ನ ಕೊಡ್ತಾ ಇದ್ದ. ಹೀಗೆ ಕೊಟ್ಟರೂ ಕೂಡ ತಾರಕಾಸುರನ ಉಪಟಳ ಮುಗಿಯಲಿಲ್ಲ. ತತ್ಕೃತ ಅನುಗ್ರಹ ಅಪೇಕ್ಷಿ ತಂ ಮುಹುಹು ದೂತಹಾರಿತೈಹಿ. ಇಲ್ಲಿ ಕವಿ ಮುಹುಹು ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಮುಹುಹು ಅಂದ್ರೆ ಮತ್ತೆ ಮತ್ತೆ, ಪುನಃ ಪುನಃ, ವಾರಂ ವಾರಂ. ಅನುಕೂಲಯತಿ ಇಂದ್ರ ಅಪಿ, ಇಂದ್ರನೂ ಕೂಡ ಇವನಿಗೆ ಅನುಕೂಲವಾಗ್ಲಿ, ಇವನು ನಮ್ಮ ಬಗ್ಗೆ ಕರುಣೆ, ಪ್ರೀತಿ, ಸಹನೆ, ಸಹಕಾರ ಹೊಂದಿರಲಿ ಎಂಬ ಭಾವನೆಯಿಂದ ಕಲ್ಪವೃಕ್ಷದಿಂದ ಪಡೆದಂತಹ ಎಲ್ಲ ಅಪರೂಪದ ಅಮೂಲ್ಯ ಪದಾರ್ಥಗಳನ್ನ ತನ್ನ ದೂತರ ಮುಖಾಂತರ ಅವನಿಗೆ ಕಪ್ಪ ಕಾಣಿಕೆಯಾಗಿ ಕೊಡ್ತಾ ಇದ್ದ. ಆದ್ರೂ ಕೂಡ ತಾರಕಾಸುರ ಉಪಟಳವನ್ನ ಕಡಿಮೆ ಮಾಡಲಿಲ್ಲ ಎಂಬುದು ಬೃಹಸ್ಪತಿಯವರ ಕೊನೆಯ ವಿಚಾರ ಮಂಡನೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ, ಬೃಹಸ್ಪತಿ ಕೊಟ್ಟಂತಹ ಕೊನೆಯ ದೃಷ್ಟಾಂತ ಅಥವಾ ಉಲ್ಲೇಖ ಮತ್ತು ಬ್ರಹ್ಮದೇವರು ಮೊದಲು ಗುರುತಿಸಿದಂತಹ ಉಲ್ಲೇಖ, ಇದು ಎರಡೂ ಕೂಡ ಒಂದೇ ಆಗಿರ್ತದೆ. ಬ್ರಹ್ಮದೇವರು ಮೊದಲು ಇಂದ್ರನ ವಜ್ರಾಯುಧವು ಹೇಗೆ ಇಷ್ಟೊಂದು ಕಳಾಹೀನವಾಗಿದೆ ಎಂಬುದಾಗಿ ಉಲ್ಲೇಖ ಮಾಡಿದ್ರು. ಅದೇ ಉಲ್ಲೇಖಕ್ಕೆ ಬಂದು ನಿಂತ್ಕೊಳ್ತಾರೆ ಬೃಹಸ್ಪತಿ ದೇವತೆಗಳ ಉಲ್ಲೇಖವೂ ಕೂಡ. ಹೀಗೆ ಇಬ್ಬರ ಉಲ್ಲೇಖವೂ ಕೂಡ ಒಂದೇ ಮುಖವಾಗಿದೆ. In the 39th shloka, Tarakasura's atrocities have been explained in a very beautiful manner. Tarakasura was given a lot of rare jewelries which are procured from Kalpavriksha, and having got these rare jewelries, Indra used to offer him through or send him through one of his servants so that Tarakasura will be pleased. So this is the state of affairs of the king of all the gods. Even he is yelling for the grace of Tarakasura. 39तमे श्लोके सुरेशोपि कथं तारकासुरम् अभिवन्दते उपसेवते इति वर्णितवान् बृहस्पति. सुरेन्द्रः स्वयं कल्पद्रुमात् अनेकानि अमूल्यानि रत्नानि संप्राप्य स्व अनुचर द्वारा सर्वाणि रत्नानि तारकासुराय समर्पयन् आसीत् वारं वारं. तथापि तारकासुरस्य अनुग्रहः संपूर्णतया इंद्राय अपि अलब्धः. दुर्लभः तस्य अनुग्रहः इंद्राय कृते. एवं स्थितिः आसीत्. श्लोकवन्नೊಮ್ಮೆ ಓದ್ತೇನೆ. तत्कृतानुग्रहापेक्षी तं मुहुः दूतहारितैः अनुकूलयति इंद्रोऽपि कल्पद्रुमविभूषणैः. ಇವತ್ತಿನ ಕೊನೆಯ ಶ್ಲೋಕ. इत्थम् आराध्यमानोऽपि क्लिष्णाति भुवनत्रयं शाम्येत् प्रत्यपकारेण नोपकारेण दुर्जनः. पदविभाग. इत्थम् आराध्यमानः अपि
क्लिष्णाति भुवनत्रयं शाम्येत प्रत्यपकारेण न उपकारेण दुर्जन. ಇಲ್ಲಿ ಈ ಶ್ಲೋಕದ 3 ಮತ್ತು 4ನೇ ಪಂಕ್ತಿ ಶಾಮ್ಯೇತ್ ಪ್ರತ್ಯಪಕಾರೇಣ ನೋಪಕಾರೇಣ ದುರ್ಜನಃ ಅನ್ನುವಂತಹ ಪಂಕ್ತಿಯನ್ನ ಗುರುತು ಹಾಕೊಳ್ಳಿ. ಇಡೀ ಶ್ಲೋಕ ಪ್ರಮುಖವಾದಂತಹ ಶ್ಲೋಕ. ಹೀಗೆ ನಾವೆಲ್ಲರೂ ಕೂಡ ತಾರಕಾಸುರನ ಆರಾಧನೆ ಮಾಡ್ತಾ ಇದ್ರೂ ಕೂಡ ಇತ್ತಂ ಆರಾಧ್ಯಮಾನಃ ಅಪಿ ಕ್ಲಿಷ್ಣಾತಿ ಭುವನತ್ರಯಂ, 3 ಲೋಕಗಳಿಗೂ ಅವನು ಸಂಕಷ್ಟವನ್ನೇ ಕೊಡ್ತಾ ಇದ್ದಾನೆ. ಶಾಮ್ಯೇತ್ ಪ್ರತ್ಯಪಕಾರೇಣ ನೋಪಕಾರೇಣ ದುರ್ಜನಃ, ಹೇಗೆ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ಎಂಬ ಪ್ರಧಾನ ಉಕ್ತಿಯಂತೆ ಇವನಿಗೆ ಎಷ್ಟೇ ಸಹಕಾರ ಕೊಟ್ಟರೂ ಕೂಡ ಅವನು ನಮಗೆ ತೊಂದರೆಯನ್ನೇ ಕೊಡ್ತಾ ಇದ್ದಾನೆ, ದುಷ್ಟನ ಬುದ್ಧಿ ಅದು ಅಂತ ಹೇಳಿ ಬೃಹಸ್ಪತಿಯವರು ಹೇಳ್ತಾ ಇದ್ದಾರೆ. ಇನ್ ದಿ 40th ಶ್ಲೋಕ ಬೃಹಸ್ಪತಿ as a conclusion says that in spite of all these services from each and every god, Tarakasura is continuously assaulting us, troubling us in many ways. He is bothering us without any reason. चत्वारिंशत्तमे श्लोके तारकासुरः कथम अस्मान् पीडयति एवं सेवां प्राप्यापि इति बृहस्पतिः कथयति. यथा पयः प्रदानेपि भुजङ्गः इतोपि स्वविषं वर्धयति, तथैव सेवां संप्राप्यापि अस्मान् वारं वारं क्लिष्णाति बाधते